ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಲಡ್ಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಲಡ್ಡು ಹೆಸರು ಬಂದು ಮಲಾಯಿ ಲಡ್ಡು ಅಂತ. ತುಂಬಾ ಟೇಸ್ಟಿಯಾಗಿರುವಂಥ, ಸಿಂಪಲ್ಲಾಗಿ ಒಂದು 4ರಿಂದ 5 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ. ತುಂಬಾ ಟೇಸ್ಟಿಯಾಗಿದೆ. ಈಸಿಯಾಗಿ ನೀವು ಮನೆಯಲ್ಲಿ ಇದನ್ನು ಮಾಡ್ಕೋಬೋದು. ಇದು ಬೇಕ್ರಿಗಳಲ್ಲಿ ಹೆಂಗೆ ಮಾಡ್ತಾರೆ ಸೇಮ್ ಅದೇ ಥರ ನಾನು ಮನೆಯಲ್ಲಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮಲಾಯಿ ಲಡ್ಡು ಹೆಂಗೆ ಮಾಡೋದಂತ ನೋಡೋಣ. ಇವಾಗ ದೊಡ್ಡದಾಗಿರುವಂಥ ಒಂದು ಕಡಾಯಿನ ತಗೊಂಡಿದ್ದೀನಿ, ಬಾಣಲಿನ ತಗೊಂಡಿದ್ದೀನಿ. ಈ ಬಾಣಲಿಗೆ ನಾನು ಇವಾಗ ಒಂದು ಅರ್ಧ ಲೀಟ್ರಷ್ಟು ಫುಲ್ ಫ್ಯಾಟು ಮಿಲ್ಕ್ನ ಹಾಕ್ತಾ ಇದ್ದೀನಿ. ಅರ್ಧ ಲೀಟ್ರಷ್ಟು ಸಾಕಾಗುತ್ತೆ. ಇದಕ್ಕೆ ಅರ್ಧ ಕಪ್ಪಷ್ಟು ನಾನಿವಾಗ ಸಕ್ಕರೆನ ಹಾಕ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿವಾಗ ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ 125 ಗ್ರಾಮಷ್ಟು ನಾನಿವಾಗ ಶುಗರ್ನ ಹಾಕ್ಕೊಂಡು ಇದು ಚೆನ್ನಾಗಿ ಬಾಯ್ಲ್ ಬರೋವರೆಗೂ ಇದನ್ನು ಸ್ಪೂನ್ ಹಾಕ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ಆಮೇಲೆ ಸಕ್ಕರೆ ಎಲ್ಲ ಕರಗಿ ಇದು ಅರ್ಧದಷ್ಟು ಆಗಬೇಕು. ಅಂದರೆ ನಾವಿವಾಗ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ, ಅದು 1/4 ಲೀಟ್ರಷ್ಟು ಆಗಬೇಕು. ಫುಲ್ಲು ಅದೇನಾಗಬೇಕಂದ್ರೆ ಬಾಯ್ಲ್ ಆಗಿ ಅರ್ಧದಷ್ಟು ಆಗುವವರೆಗೂ ನೀವು ಇದನ್ನು ಕುದಿಸ್ಬೇಕು. ಅದು ಚೆನ್ನಾಗಿ ಕುದಿ ಬಂದು ಅರ್ಧದಷ್ಟು ಆದ ನಂತರ ಇದಕ್ಕೆ ನಾನಿವಾಗ 1 ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು ಕಪ್ ಅಂದರೆ ಇದಕ್ಕೆ 250 ಗ್ರಾಮಷ್ಟು ನಾನು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟೆಲ್ಲ ಬರ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗಂಟು ಬಂದ್ರೂ ಬಾಯ್ಲ್ ಆಗ್ತಾ ಹೋದಂಗೆ ಅದು ಗಂಟೆನ ಲಮ್ಸ್ ಎಲ್ಲ ಬಿಡುತ್ತೆ. ಇವಾಗ ನೋಡಿ, ಇದು ಅರ್ಧದಷ್ಟು ಆಗಬೇಕು. ಅದುವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಚೆನ್ನಾಗಿ ತಿಕ್ಕಾಗ್ತಾ ಬರ್ತಾ ಇರುವಾಗ ಏನು ಮಾಡಬೇಕಂದ್ರೆ ನಾವು ಪನ್ನೀರನ್ನ ಕೈಯಲ್ಲಿ ಕ್ರಷ್ ಮಾಡ್ಕೋಬೇಕು. ನೀವು ಬೇಕಂದರೆ ಮನೇಲಿ ಮಾಡಿರುವಂಥ ಪನ್ನೀರ್ ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಶಾಪಿಂದ ನೀವು ರೆಡಿ ತಂದ್ರೂ ಆಗುತ್ತೆ. ಪನ್ನೀರು ಮನೇಲಿ ಮಾಡಿದ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ಇರುತ್ತೆ ಪನ್ನೀರು. ನಾನಿವಾಗ ಇದು ಮನೇಲಿ ಮಾಡಿರುವಂತಹ ಪನ್ನೀರು, ಇದನ್ನು ನಾನಿವಾಗ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪನ್ನೀರ್ ಗಂಟೆಲ್ಲ ಇರುತ್ತಲ್ಲ, ಅದು ಚೆನ್ನಾಗಿ ಬಿಟ್ಟು ಒಂಥರ ಕ್ರೀಮಿಯಾಗಿ ತಿಕ್ಕಾಗಿ ಬರುವವರೆಗೂ ಇದನ್ನು ಚೆನ್ನಾಗಿ ನೀವೇನು ಮಾಡಬೇಕು, ಸ್ಪೂನ್ ಹಾಕ್ತಾನೆ ಇರಬೇಕು. ಪನ್ನೀರು ಮತ್ತು ಮಿಲ್ಕ್ ಪೌಡ್ರ್ ಹಾಕಿದ ನಂತರ ಸ್ಪೂನು ಬಿಡಲೇಬೇಡಿ, ತಳ ಹಿಡ್ಕೊಳ್ಳೋ ಸಾಧ್ಯತೆ ಇರುತ್ತೆ, ತಳ ಹಿಡ್ಕೊಳ್ಳುತ್ತೆ. ಇದು ಚೆನ್ನಾಗಿ ತಿಕ್ಕಾಗಿ ಬಂದ ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ನೀವೇನು ಮಾಡಬೇಕು, ತುಪ್ಪನ ಹಾಕ್ಕೋಬೇಕು. ನಾವು ಫಸ್ಟಿಗೆ ಎಲ್ಲೂ ತುಪ್ಪ ಹಾಕ್ಕೊಂಡಿಲ್ಲ. ಇವಾಗ ಲಾಸ್ಟಿಗೆ ತಿಕ್ಕಾಗ್ತಾ ಬರುವಾಗ ಏನು ಮಾಡಬೇಕು, ಒಂದು 2 ಸ್ಪೂನಷ್ಟು ಇದಕ್ಕೆ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡು ಬರಬೇಕು. ಅಂದರೆ ಇದನ್ನು ಸ್ಪೂನ್ ಹಾಕ್ತಾನೆ ನೀವು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ, ಬ್ಲ್ಯಾಕ್ ಆಗಿ ಹೋಗ್ಬಿಡುತ್ತೆ ತಳದಲ್ಲಿ. ಈ ಥರ ಸ್ಪೂನ್ ಹಾಕ್ತಾ ಇದನ್ನು ಗಂಟಿದ್ರೆಲ್ಲ ಚೆನ್ನಾಗಿ ಬಿಡಿಸ್ತಾ ನೀವೇನು ಮಾಡಬೇಕು, ತಿಕ್ ಮಾಡ್ತಾ ಬರಬೇಕು. ನೋಡಿ, ಇವಾಗ ಗಟ್ಟಿ ಆಗ್ತಾ ಬಂತು ನೋಡಿ. ಈ ಟೈಮಲ್ಲಿ ಇವಾಗ 1ರಿಂದ 2 ಸ್ಪೂನಷ್ಟು ಏಲಕ್ಕಿ ಪೌಡ್ರ್, ಅಂದರೆ ನೀವು ಬರೀ ಏಲಕ್ಕಿನ ಪೌಡ್ರ್ ಮಾಡ್ಕೊಂಡು ಇಟ್ಟಿದ್ರೆ 1 ಸ್ಪೂನ್ ಸಾಕಾಗುತ್ತೆ. ಇದು ಸಕ್ಕರೆ ಜೊತೆ ನೀವು ಪೌಡ್ರ್ ಮಾಡಿ ಇಟ್ಟಿದ್ರೆ ಇದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿಯಾಗಿ ಬರುವವರೆಗೂ, ಇದೊಂಥರ ಉಂಡೆ ಥರ ಬರುವವರೆಗೂ ಇದನ್ನು ನೀವು ಚೆನ್ನಾಗಿ ಸ್ಪೂನ್ ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ನನಗೆ ಡ್ರೈ ಅನಿಸುತ್ತೋ ಆವಾಗ ಏನು ಮಾಡಿದ್ದೀನಿ ಅಂದರೆ ಇದಕ್ಕೆ 1 ಸ್ಪೂನಷ್ಟು ನಾನಿವಾಗ ತುಪ್ಪನ ಹಾಕಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ನೀವು 1-2 ನಿಮಿಷ ಇದನ್ನು ಫುಲ್ಲು ಸ್ಪೂನ್ ಹಾಕ್ಕೊಂಡು ಆಮೇಲೆ ಇದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಆಯಿತು. ಟ್ರಾನ್ಸ್ಫರ್ ಮಾಡ್ಕೊಂಡು ಈ ಥರ ಇದನ್ನೊಂದು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳಿ. ಅಂದರೆ ಇದು ಒಂದು ಸ್ವಲ್ಪ ತಣ್ಣಗಾಗೋಕ್ಕೋಸ್ಕರ 1-2 ನಿಮಿಷ ಇದನ್ನು ನೀವು ಈ ಥರ ಬಿಡಬೇಕು. ಕೈಯಲ್ಲಿ ನೀವು ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು, ಜಾಸ್ತಿ ತಣ್ಣಗೆ ಮಾಡೋಕ್ಕೆ ಹೋಗಬೇಡಿ. ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದ್ದರೆ ನೀವು ಇದನ್ನು ಲಡ್ಡು ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿಕೊಂಡು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾದಂಥ, ಸೇಮ್ ಬೇಕ್ರಿಯಲ್ಲಿ ಮಾಡ್ತಾರಲ್ವ ಅದೇ ಥರನೇ ಲಡ್ಡು ರೆಡಿಯಾಗುತ್ತೆ, ಮಲಾಯಿ ಲಡ್ಡು. ಇದ್ರ ಮೇಲ್ಗಡೆ ನೀವು ಪಿಸ್ತಾ ಇಲ್ಲಾಂದರೆ ಪಂಪ್ಕಿನ್ ಸೀಡ್ಸು, ಆಮೇಲೆ ಇಲ್ಲಾಂದರೆ ನೀವು ಸ್ಯಾಫ್ರಾನ್ ಬೇಕಾದರೂ ಇದ್ರ ಮೇಲ್ಗಡೆ ನೀವು ಗಾರ್ನಿಷಿಂಗ್ ಮಾಡ್ಕೋಬೋದು. ತುಂಬ ನಿಮಗೆ ಆಪ್ಷನ್ ಇದು, ಬೇಕಂದರೆ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇವಾಗ ನೋಡಿ ಫ್ರೆಂಡ್ಸ್, ಲಡ್ಡೆಲ್ಲ ಪ್ರಿಪೇರ್ ಆಗಿದೆ. ನಾನು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ಡೆಸರ್ಟ್ ರೆಸಿಪಿ, ಲಡ್ಡು ರೆಸಿಪಿ. ಇದು ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಇದೆ ಇದು ಮಾಡೋದು. ನೀವು ಈ ರೆಸಿಪಿನ ಮನೆಯಲ್ಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಆಮೇಲೆ ಈ ವಿಡಿಯೋಗೊಂದು ಲೈಕು, ಆಮೇಲೆ ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.